greet you all once again in the highly exalted, wonderful name of our Lord and Savior Jesus Christ. ನಾವು ಮತ್ತೊಂದು ಆವರ್ತಿ ನಮ್ಮ ರಕ್ಷಕನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಒಡೆಯನಾದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. We really praise God for the person of the Lord Jesus Christ in giving us this great joy to come around His word. ನಾವು ನಿಜವಾಗಿಯೂ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯಾತಕ್ಕಾಗಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವ, ಆತನ ಕಾರ್ಯಕ್ಕಾಗಿ ನಿಜವಾಗಿ ನಾವು ಅದನ್ನು ಆರಾಧಿಸುವಂತರಾಗಿರ್ತೇವೆ. And before we can go into prayer, we'll look into the word of God, pray, and then hear the voice of the Lord. ಪ್ರಾರ್ಥನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ನೋಡಿಕೊಂಡು ದೇವರ ಸ್ವರ ಕೇಳಿ ಪ್ರಾರ್ಥನೆಯಲ್ಲಿ ನಾವು ಹೋಗೋಣ. We'll turn our Bibles to Matthew's Gospel, chapter 5. ನಮ್ಮ ಸತ್ಯವೇದಗಳನ್ನು ನಾವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Matthew's Gospel, chapter 5 and verse 44, I'm reading it. It says, "But I tell you, love your enemies and pray for those who persecute you." ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನವನ್ನು ನಾನು ನಿಮಗಾಗಿ ಓದುತ್ತಾ ಇದ್ದೇನೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವ ದೇವರನ್ನು ಪ್ರಾರ್ಥಿಸಿರಿ. Let us look to the Lord for His help in prayer. ಪ್ರಾರ್ಥನೆಯಲ್ಲಿ ಕರ್ತನ ಸಹಾಯಕ್ಕಾಗಿ ಆತನ ಕಡೆಗೆ ನೋಡೋಣ. Gracious, loving, living Heavenly Father, ನಮ್ಮ ಪ್ರೀತಿಯೊಳ ಕೃಪೆಯೊಳ ಪರಲೋಕದ ಜೀವವುಳ್ಳಂತ ತಂದೆ, we worship you in and through the person and the work of the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವದ ಮುಖಾಂತರವಾಗಿ ನಿನ್ನನ್ನು ಆರಾಧಿಸು ಕೊಂಡಾಡುವಂತರಾಗಿರ್ತೇವೆ. We thank you for the finished work of the cross of Calvary. ಶಿಲುಬೆ ಮೇಲೆ ನೀವು ಮುಗಿಸಿರುವಂತಹ ಆ ಕಾರ್ಯಕ್ಕಾಗಿ ನಿಮಗೆ ಆರಾಧಿಸ್ತೇವೆ, ಕೃತಜ್ಞತೆ ಸಲ್ಲಿಸ್ತೇವೆ. Thank you for making peace between us and the Father in heaven. ಪರಲೋಕದಲ್ಲಿರುವಂತಹ ತಂದೆ ಮತ್ತೆ ನಮ್ಮ ಮಧ್ಯದಲ್ಲಿ ನೀನು ಸಮಾಧಾನ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. Thank you for the great joy of the Holy Spirit always bubbling in our hearts. ಪರಿಶುದ್ಧಾತ್ಮನ ಆನಂದ ಯಾವಾಗಲೂ ನಮ್ಮ ಹೃದಯದಲ್ಲಿ ಉಕ್ಕುತ್ತಾ ಹರಿಯುತ್ತಾ ಇದ್ದಕ್ಕಾಗಿ ಸ್ತೋತ್ರ. Thank you for the bounty and the riches of thy word. ನಿನ್ನ ವಾಕ್ಯದ ಸಮೃದ್ಧಿ, ನಿನ್ನ ವಾಕ್ಯದ ಮಧುರತೆಗಾಗಿ ಕೃತಜ್ಞತೆಗಳು ತಂದೆ. Father, we are incapable, unqualified to be able to read or understand or preach thy word. ತಂದೆ, ನಿನ್ನ ವಾಕ್ಯ ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬೋಧಿಸೋದಕ್ಕೆ ನಾವು ಅಸಮರ್ಥರು, ಅಶಕ್ತರು ಅಂತೇಳಿ ಒಪ್ಪಿಕೊಳ್ತಾ ಇದ್ದೇವೆ. We stand apart from ourselves and all our resources. ನಮ್ಮ ಎಲ್ಲಾ ಸೌಕರ್ಯಗಳಿಂದ, ನಮ್ಮ ಎಲ್ಲಾ ಸಾಮರ್ಥ್ಯಗಳಿಂದ ನಾವು ಹೊರಗಡೆ ಬಂದು ನಿಂತುಕೊಳ್ತಾ ಇದ್ದೇವೆ. And with anticipation and expectation, we only look towards the throne of grace. ಎಷ್ಟೋ ಅತ್ಯಾಸಕ್ತಿಯಿಂದ, ಕುತೂಹಲದಿಂದ ಕೇವಲ ಕೃಪಾ ಸಿಂಹಾಸನದ ಕಡೆಗೆ ಮಾತ್ರ ನಾವು ನೋಡ್ತಾ ಇದ್ದೇವೆ. And Father, we pray for the welfare of thy people and the power and prayer you might speak to us. ತಂದೆ, ನಿಮ್ಮ ಮಕ್ಕಳ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಶಕ್ತಿ ಪ್ರಭಾವದಿಂದ ನೀನು ಮಾತಾಡಿ ಪ್ರಾರ್ಥನೆಗಾಗಿ ಸಿದ್ಧ ಮಾಡು. In utterance and translation, we claim the power and the grace of the Holy Spirit. ವಾಕ್ಯ ಉಚ್ಚಾರಣೆಯಲ್ಲಿ, ಭಾಷಾಂತರದಲ್ಲಿ ನಿನ್ನ ಪರಿಶುದ್ಧಾತ್ಮನ ಸಹಾಯ ಶಕ್ತಿಯನ್ನು ನಾವು ಕೋರ್ಕೊಳ್ತಾ ಇದ್ದೇವೆ. Thank you for having heard our prayer. ನಮ್ಮ ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ಕೃತಜ್ಞತೆಗಳು. For this we pray with all thanksgiving in the highly exalted, wonderful, gracious name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತೆ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ ತಂದೆ. Amen. Throughout Scripture, there is so many times the mention of prayer and people who prayed. ಶಾಸ್ತ್ರ ಭಾಗದಲ್ಲಿ ಅನೇಕ ಆವರ್ತಿ ಪ್ರಾರ್ಥನೆ ಅನ್ನುವಂತ ಶಬ್ದ ಮತ್ತೆ ಅನೇಕರು ಪ್ರಾರ್ಥಿಸಿರುವಂತ ಮಾತುಗಳನ್ನು ಕೂಡ ನಾವು ನೋಡುವಂತರಾಗಿದ್ದೇವೆ. And many times we see that people who prayed really got beautiful things from the Lord. ಅನೇಕ ಸಾರಿ ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡಿದಂತ ಜನರು ದೇವರಿಂದ ಸುಂದರವಾದ ವಿಷಯಗಳನ್ನು ಪಡ್ಕೊಂಡಿದ್ದಾರೆ. So as the Lord leads us, we will try to look into the New Testament, into almost every mention of prayer in the New Testament. ದೇವರ ಸಹಾಯವಾದರೆ, ದೇವರ ಚಿತ್ತಕ್ಕನುಸಾರವಾಗಿ ಹೊಸ ಒಡಂಬಡಿಕೆಯಲ್ಲಿ
ಇರುವಂತ ಮಾತು ಪ್ರಾರ್ಥನೆ ಅಥವಾ ಪ್ರಾರ್ಥಿಸುವಂತಹ ಈ ಶಬ್ದವನ್ನು ಪ್ರತಿ ಪ್ರಾರ್ಥನೆ ಕೂಟದಲ್ಲಿ ನೋಡಿಕೊಳ್ಳೋಣ. This word occurs in the Old Testament most times in the book of Psalms. ಈ ಮಾತು ಅನೇಕ ಸಾರಿ ಅಂದ್ರೆ ಹೆಚ್ಚಿಗೆ ಕೀರ್ತನೆಗಳ ಪುಸ್ತಕದಲ್ಲಿ ಕಾಣಬರ್ತದೆ. In the Old Testament it is Psalms, and in the New Testament it occurs most in the book of Acts of the Apostles. ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ದೇ ಆದರೆ ಕೀರ್ತನೆಗಳ ಪುಸ್ತಕದಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೇ ಆದರೆ ಅಪೊಸ್ತಲರ ಕೃತ್ಯಗಳಲ್ಲಿ ಈ ಪ್ರಾರ್ಥನೆ ಎನ್ನುವಂತ ಶಬ್ದ ಹೆಚ್ಚಾಗಿ ಕಂಡು ಬರುತ್ತದೆ. And it occurs both equally in Psalms and Acts of the Apostles. It's seen around 34 times. ಮತ್ತೆ ಕೀರ್ತನೆಗಳ ಪುಸ್ತಕವಾಗಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕವಾಗಲಿ ಎರಡು ಪುಸ್ತಕಗಳಲ್ಲಿ ಸರಿಸಮವಾಗಿ ಅಂದ್ರೆ 34 ಸಾರಿ ಈ ಪ್ರಾರ್ಥನೆ ಅನ್ನುವಂತ ಮಾತು ಕಾಣಬರುತ್ತದೆ. And both of these books show the greatest workings of the Holy Spirit God. ಈ ಎರಡು ಪುಸ್ತಕಗಳು ಏನು ತೋರಿಸ್ಕೊಳ್ತವೆ ಅಂದ್ರೆ ಪರಿಶುದ್ಧಾತ್ಮ ದೇವರ ಶ್ರೇಷ್ಠವಾದಂತಹ ಬಲವಾದ ಕಾರ್ಯವನ್ನು ಹೊರಪಡಿಸ್ತವೆ. Both in the Old Testament and in the New Testament, we see that the work of the Holy Spirit is in connection to the word of prayer. ಈ ಹೊಸ ಒಡಂಬಡಿಕೆ ಆಗಿರಲಿ ಹಳೆ ಒಡಂಬಡಿಕೆ ಎರಡು ಪುಸ್ತಕಗಳಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ಪರಿಶುದ್ಧಾತ್ಮನ ಶಕ್ತಿಯ ಮುಖಾಂತರವಾಗಿ ನಡೆಯುವಂತ ಕಾರ್ಯ ಅಂತೇಳಿ ಅದಕ್ಕಿರುವಂತ ಸಂಬಂಧ ನೋಡ್ತೇವೆ. And in Matthew chapter 5 and verse 44, this is the first mention of prayer in the New Testament. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ, ಈ ವಚನದಲ್ಲಿ ಮೊಟ್ಟ ಮೊದಲನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಎನ್ನುವಂತ ಶಬ್ದ ಕಾಣ ಬರ್ತಾ ಇದೆ. So the Lord is starting a very new thing in this 44th verse. ಈ 44ನೇ ವಚನದಲ್ಲಿ ಕರ್ತನೊಂದು ಹೊಸ ವಿಧಾನ ಪ್ರಾರಂಭಿಸ್ತಾ ಇದ್ದಾರೆ. The first time he uses the word prayer, it does not come from the mouth of a saint or a man, but from the mouth of the Lord Jesus Christ. ಅದಕ್ಕಾಗಿ ಪ್ರಾರ್ಥನೆ ಅನ್ನುವಂತ ಶಬ್ದ ಯಾವುದೋ ಒಬ್ಬ ಭಕ್ತನ ಬಾಯಿಂದ ಬರ್ತಾ ಇಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತರ ಈ ರಕ್ಷಕನ ಬಾಯಿಂದಲೇ ಪ್ರಾರ್ಥನೆ ಅನ್ನುವಂತ ಶಬ್ದ ಮೊಟ್ಟ ಮೊದಲನೇದಾಗಿ ಬರ್ತಾ ಇದೆ. The Lord Jesus Christ is the one who prayed and who is praying in the most intense and in the most accurate way. ಕರ್ತನಾದ ಯೇಸು ಕ್ರಿಸ್ತರು ಅತಿ ಸ್ಪಷ್ಟವಾಗಿ ಅತಿ ಮತ್ತೆ ಖಚಿತವಾಗಿ ಅತಿ ಹೆಚ್ಚಾಗಿ ಪ್ರಾರ್ಥಿಸಿರುವಂತದ್ದನ್ನು ನಾವು ನೋಡ್ತೇವೆ. There is nobody who can be equal to the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರಿಗೆ ಯಾರು ಕೂಡ ಸರಿಸಮಾನರಾಗಿಲ್ಲ. And we need to recognize that we can never pray like the Lord Jesus Christ. ನಾವು ತಿಳ್ಕೊಳ್ಬೇಕಾಗಿರುವಂತ ವಿಷಯ ಏನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರಂತೆ ನಾವೆಂದಿಗೂ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವಿಲ್ಲ. Because the position of the prayer of the Lord Jesus is different from the position of the prayer of a believer. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಮಾಡುವಂತ ಪ್ರಾರ್ಥನೆಯ ಸ್ಥಾನಕ್ಕೆ ಮತ್ತೆ ಒಬ್ಬ ವಿಶ್ವಾಸಿ ಮಾಡುವಂತ ಪ್ರಾರ್ಥನೆಯ ಸ್ಥಾನಕ್ಕೆ ಎಷ್ಟೋ ದೊಡ್ಡ ವ್ಯತ್ಯಾಸವಿರುತ್ತದೆ. Because the Lord Jesus is both in the position of answering a prayer and also praying for our sake. ಕರ್ತನಾದ ಯೇಸು ಕ್ರಿಸ್ತರು ಯಾವ ಹಂತದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಅಂದ್ರೆ ನಮ್ಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಅಷ್ಟೇ ಅಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ಹಂತದಲ್ಲಿ ಸ್ಥಾನದಲ್ಲಿ ಮಟ್ಟದಲ್ಲಿ ಕೂಡ ಇದ್ದಾರೆ. And we can never come into that state. ನಾವು ಎಂದಿಗೂ ಆ ಹಂತಕ್ಕೆ ಆ ಮಟ್ಟಕ್ಕೆ ಬರಲಾರೆವು. We are only in the stage of praying, but never in the stage of answering prayers. Not only us, nobody in the world can ever come to that stage. ನೋಡ್ರಿ, ಪ್ರಾರ್ಥನೆ ಮಾಡುವಂತ ಮಟ್ಟದಲ್ಲಿಯೇ ಮಾತ್ರ ಇರ್ತೇವೆ. ಪ್ರಾರ್ಥನೆಗೆ ಉತ್ತರ ಕೊಡುವಂತ ಹಂತಕ್ಕೆ ನಾವಾಗಲಿ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಬರಲು ಸಾಧ್ಯವಿಲ್ಲ. It is exclusive to God alone. ಇದು ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಕೇವಲ ದೇವರಿಗೆ ಮಾತ್ರ ಸಂಬಂಧಿಸಿದಾಗಿದೆ. Matthew chapter 5 and verse 44 says, ಮತ್ತೆ 5ನೇ ಅಧ್ಯಾಯ 44ನೇ ವಚನ ಹೇಳುತ್ತದೆ, But I tell you, love your enemies and pray for those who persecute you. ಆದರೆ ನಾನು ನಿಮಗೆ ಹೇಳೋದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. So the first time the Lord is mentioning prayer, he is immediately contrasting the Old Testament. ಮೊಟ್ಟ ಮೊದಲನೇದಾಗಿ ಕರ್ತನು ಪ್ರಾರ್ಥನೆಯ ಸಂದರ್ಭ, ಪ್ರಾರ್ಥನೆಯ ಮಾತು ಎತ್ತಾ ಇರುವಂತ ಸಂದರ್ಭ ಯಾವುದಕ್ಕೆ ಸಂಬಂಧಿಸ್ತಾ ಇದೆ, ಯಾವುದರೊಂದಿಗೆ ಸಂಬಂಧ ಹೊಂದುತ್ತಾ ಇದೆ ಅಂದ್ರೆ ಹಳೆ ಒಡಂಬಡಿಕೆಗೆ.
So we see that the Old Testament taught them certain level of truth. ಹಳೆ ಒಡಂಬಡಿಕೆ ಒಂದು ಹಂತದ ಒಂದು ನಿರ್ದಿಷ್ಟವಾದಂತ ಮಟ್ಟದಲ್ಲಿ ಪ್ರಾರ್ಥನೆ ಅಥವಾ ಕೆಲವು ಸತ್ಯಗಳು ಹಳೆ ಒಡಂಬಡಿಕೆ ಕಲಿಸಿದೆ. But when the Lord Jesus began to speak, he immediately took the level of the Old Testament and he translated it to a very new level of the New Testament. ಪ್ರಾರ್ಥನೆಯ ಮಾತು ಹೇಳುವಂತ ಸಂದರ್ಭ ಬಂದಾಗ ಕರ್ತನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹಳೆ ಒಡಂಬಡಿಕೆಯ ಗುಣಮಟ್ಟ ಹಳೆ ಒಡಂಬಡಿಕೆಯ ಸ್ಥಾನದಿಂದ ಇನ್ನೂ ಉತ್ತಮವಾಗಿ ಹೆಚ್ಚಾದಂತ ಸ್ಥಾನಕ್ಕೆ ತಂದು ಹೊಸ ಒಡಂಬಡಿಕೆಯ ವಿಧಾನ ಹೇಳ್ತಾ ಇದ್ದಾರೆ. So there is a lot of difference between the levels of obedience in the Old Testament and the levels of obedience in the New Testament. ಹಳೆ ಒಡಂಬಡಿಕೆಯಲ್ಲಿ ವಿಧೇಯತೆ ತೋರಿಸುವಂತ ಮಟ್ಟಕ್ಕೆ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ವಿಧೇಯತೆ ತೋರಿಸುವಂತ ಮಟ್ಟಕ್ಕೆ ಬಹು ದೊಡ್ಡ ವಿಸ್ತಾರವಾದಂತ ವ್ಯತ್ಯಾಸಗಳಿವೆ. The Old Testament is an action-based testament. The New Testament is an attitude-based testament. ಹಳೆ ಒಡಂಬಡಿಕೆ ಎಂತದ್ದಂತಂದ್ರೆ ಒಂದು ಕ್ರಿಯಾರೂಪದ ಒಂದು ಅಥವಾ ಪ್ರತಿಕ್ರಿಯೆ ತೋರಿಸುವಂತ ವಿಧಾನವಾದಂಥದ್ದು. ಹೊಸ ಒಡಂಬಡಿಕೆ ಎಂತದ್ದಂತಂದ್ರೆ ಅದು ನಮ್ಮ ನಡವಳಿಕೆಯಲ್ಲಿ ರುಚುಪಡಿಸುವಂತ ವಿಧಾನವಾಗಿರುವಂತದ್ದು. It is the attitude, it is the mindset, it is the nature that we have. ಇದು ಎಂತದ್ದಂದ್ರೆ ನಮ್ಮ ಮನಸ್ಸು, ನಮ್ಮ ಪ್ರವರ್ತನೆ, ನಮ್ಮ ನಡಾವಳಿಯ ಕುರಿತಾದಂತ ವಿಧಾನವಾಗಿದೆ. The Old Testament is like the outside being changed. The New Testament is like the inside being changed. ಹಳೆ ಒಡಂಬಡಿಕೆ ಎಂತದಂದ್ರೆ ಬಾಹ್ಯವಾದಂತ ವಿಧಾನದಲ್ಲಿ ಮಾರ್ಪಾಟ ತರುವಂತದ್ದು. ಹೊಸ ಒಡಂಬಡಿಕೆ ಎಂತದಂದ್ರೆ ಆಂತರಿಕವಾದಂತ ವಿಧಾನದಲ್ಲಿ ಮಾರ್ಪಾಟು ಮಾಡುವಂತದ್ದಾಗಿರ್ತದೆ. The Old Testament is like not lustfully looking at a woman through your eyes. ಹಳೆ ಒಡಂಬಡಿಕೆ ಏನಂತಂದ್ರೆ ನಿನ್ನ ಕಣ್ಣಿನಿಂದ ಒಂದು ಮೋಹದ ದೃಷ್ಟಿಯಿಂದ ಒಬ್ಬ ಸ್ತ್ರೀಗೆ ನೀವು ನೋಡಬಾರದು. But the New Testament is like committing adultery with the heart. ಅಂದ್ರೆ ಹೊಸ ಒಡಂಬಡಿಕೆ ಅಂತಂದ್ರೆ ಹೃದಯದಿಂದ ವ್ಯಭಿಚಾರ ಮಾಡುವಂತದ್ದು ತಪ್ಪಾಗಿದೆ. It is not even touching, it is not even going and speaking, but you can even commit adultery with your heart. That is the level of the New Testament. ಹೊಸ ಒಡಂಬಡಿಕೆಯ ಅಂತಸ್ತು, ಹೊಸ ಒಡಂಬಡಿಕೆಯ ಮಟ್ಟ ಎಂತದಂತಂದ್ರೆ ಮುಟ್ಟೋದಲ್ಲ, ನೋಡೋದಲ್ಲ, ಹೋಗಿ ಮಾತಾಡುವಂತದ್ದಲ್ಲ, ಹೃದಯದಲ್ಲೇ ನೀನು ಮಾಡುವಂತದ್ದಾಗಿರ್ತದೆ. So this is an entirely new level that the Lord Jesus is speaking. ಇದೊಂದು ಪರಿಪೂರ್ಣವಾಗಿ ಹೊಸ ವಿಧಾನ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. And in verse 44 we see he is asking us to pray for those who persecute them. 44ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾರಿಗೆ ಪ್ರಾರ್ಥಿಸ್ಬೇಕಂದ್ರೆ ನಿಮಗೆ ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥಿಸ್ರಿ. Now here we need to understand three very important things. ಇಲ್ಲಿ ಮೂರು ಪ್ರಾಮುಖ್ಯವಾದಂತ ವಿಷಯಗಳು ನಾವು ಕಲಿಯಬೇಕಾಗಿದೆ. When the Lord asks us to pray for those who persecute us, ಹಿಂಸೆ ಪಡಿಸೋರಿಗೋಸ್ಕರವಾಗಿ ಕರ್ತನು ಪ್ರಾರ್ಥನೆ ಮಾಡಂತ ಹೇಳಿ ಕೇಳುವಾಗ, in other words, the Lord is telling that nobody should be exempt from your prayers. You cannot say that it is waste praying for this kind of people. ಇದರ ಅರ್ಥ ಇದರ ಹಿಂದೆ ಇರುವಂತ ಭಾವ ಏನಂತಂದ್ರೆ ನೀನು ಎಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸ್ಬೇಕೆ, ನಾ ಇಂಥವನಿಗಾಗಿ ಪ್ರಾರ್ಥನೆ ಮಾಡಂಗಿಲ್ಲ ಅಂತೇಳಿ ಹೇಳಲಾರದ ಪರಿಸ್ಥಿತಿಯಲ್ಲಿ ನೀನು ಇರಬೇಕು. Many times we reject people by their lives, saying these people are not worthy even to be prayed for. ನಾವು ಅನೇಕ ಸರ್ತಿ ಏನ್ ಮಾಡ್ತೇವೆ ಅಂದ್ರೆ ಇಂಥವ್ರಿಗಾಗಿ ಪ್ರಾರ್ಥನೆ ಮಾಡೋದು ಬಹಳ ವೇಸ್ಟ್ ಅದರಿ, ವ್ಯರ್ಥ ಅದರಿ ಅಂತ ಹೇಳಿ ಅವ್ರ ಕುರಿತು ತಿರಸ್ಕಾರದ ಭಾವನೆಯಿಂದ ಅವರಿಗಾಗಿ ಪ್ರಾರ್ಥಿಸೋದಿಲ್ಲ. We do not have any right to reject people saying these people are not worthy to be prayed for. ಈ ಜನರಿಗಾಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಇವರು ಯೋಗ್ಯರಲ್ಲ ಅಂತ ಹೇಳಿ ತಿರಸ್ಕರಿಸೋದಕ್ಕೆ ಯಾವ ಹಕ್ಕು ನಮಗಿಲ್ಲ. It is the Lord Jesus, or it is God alone who has the prerogative or who has the authority to be able to make this decision. ಕೇವಲ ದೇವರು ಮಾತ್ರ ಈ ತೀರ್ಮಾನ ತೆಗೆದುಕೊಳ್ಳುವಂತ ಹಕ್ಕು ಉಳ್ಳಂತವನಾಗಿದ್ದಾನೆ. And that is why to Samuel he says, do not pray about Saul. I've left him, it's all over. ಅದಕ್ಕಾಗಿ ದೇವರು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ಸೌಲನಿಗಾಗಿ ಪ್ರಾರ್ಥನೆ ಮಾಡಬೇಡ, ಯಾಕಂದ್ರೆ ಅವ್ರಿಗೆ ನಾ ಬಿಟ್ಟಿದ್ದೇನೆ. He told to Moses, he spoke to Moses saying, do not pray about going to Canaan, it's all over, it's settled, I'm not taking you. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಾನಾನ್ಗೆ ಹೋಗ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಬೇಡ, ಯಾಕಂತಂದ್ರೆ ಈಗ ಅದು ನಿರ್ಣಯ ಆಗಿದೆ, ಎಲ್ಲ ಸ್ಥಿರಪಡಿಸಲ್ಪಟ್ಟಿದೆ, ಅದಕ್ಕಾಗಿ ನೀನು ಪ್ರಾರ್ಥಿಸೋದು ಅವಶ್ಯಕತೆ ಇಲ್ಲ.
And he told the apostle Paul saying, don't pray about your thorn, it's all settled, I will give you grace, that's all. ಮತ್ತೆ ಆತನು ಅಪೊಸ್ತಲನಾದಂತ ಪೌಲನಿಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ ಆ ಮುಳ್ಳಿನ ಕುರಿತು ಇನ್ನು ಪ್ರಾರ್ಥನೆ ಮಾಡ್ಲಕ್ ಹೋಗ್ಬೇಡ, ಯಾಕಂದ್ರೆ ಅದು ಈಗ ಸ್ಥಿರವಾಗಿದೆ, ದೇವರ ಕೃಪೆ ಅನುಗ್ರಹಿಸ್ತೇನೆ, ಅದಕ್ಕಾಗಿ ನೀನು ಪ್ರಾರ್ಥಿಸಬೇಡ. And then to the book, in the book of the prophets, he says, even if Noah and Daniel and Job, they pray, even then I will not hear. ಪ್ರವಾದಿಗಳ ಕುರಿತು ನೋಡ್ತೇವೆ, ನೋಹನಾಗಲಿ, ದಾನಿಯೇಲನಾಗಲಿ, ಯೋಬನಾಗಲಿ, ಇವ್ರು ಪ್ರಾರ್ಥಿಸಿದ್ರೆ ನಾನು ಕೇಳಂಗಿಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. So there are certain places where God told these people are not worthy to be prayed for. ಕೆಲವು ನಿರ್ದಿಷ್ಟವಾದಂತ ಸ್ಥಳಗಳಿವೆ, ಆ ಸ್ಥಳಗಳಲ್ಲಿ ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ನೀವು ಪ್ರಾರ್ಥಿಸಬೇಡ್ರಿ, ಯಾಕಂದ್ರೆ ಇವರು ಪ್ರಾರ್ಥನೆಗೆ ಯೋಗ್ಯರಲ್ಲ ಅಂತ ಹೇಳಿ ದೇವರೇ ತೀರ್ಮಾನ ಮಾಡ್ತಾ ಇದ್ದಾರೆ. But God has never given this authority into the hands of man to decide who is not worthy to be prayed for. ಆದರೆ ದೇವರು ಮನುಷ್ಯನಿಗೆ ಈ ಹಕ್ಕು ಕೊಟ್ಟಿಲ್ಲ. ಮನುಷ್ಯನು ತೀರ್ಮಾನ ಮಾಡಿ ಇಂಥವರು ಪ್ರಾರ್ಥನೆಗೆ ಯೋಗ್ಯರಲ್ಲ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮನುಷ್ಯರಿಗೆ ಯಾವ ಹಕ್ಕಿಲ್ಲ. So the first mention of prayer in the New Testament covers everybody in the whole world, including those who persecute us. ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಯ ಸಂದರ್ಭ, ಪ್ರಾರ್ಥನೆಯ ಮಾತು ಯಾವ ಸ್ಥಳದಲ್ಲಿ ಬರ್ತಾ ಇದೆ ಅಂತಂದ್ರೆ ಪ್ರಪಂಚದಲ್ಲಿರುವಂತ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸ್ಬೇಕನ್ನುವಂತ ಮಾತು ಸಂದರ್ಭದಲ್ಲಿ ಬರ್ತಾ ಇದೆ. And so we need to understand that in order to be able to pray for these people, ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಏನಂದ್ರೆ ಈ ರೀತಿಯ ಇಂಥ ಜನರಿಗಾಗಿ ಪ್ರಾರ್ಥನೆ ನಾವು ಮಾಡೋದಕ್ಕೋಸ್ಕರವಾಗಿ it has another command before it. ಅದಕ್ಕಿಂತ ಮುಂಚೆ ಒಂದು ಆಜ್ಞೆ ಇದೆ. Prayer is always a continuation of the receiving of the grace of God. ದೇವರ ಕೃಪೆಯನ್ನು ಪಡ್ಕೊಳ್ಳುವಂತದ್ದರ ಮುಂದಿರುವಂತ ಪ್ರಕ್ರಿಯೆಯೇ ಪ್ರಾರ್ಥನೆಯಾಗಿದೆ. You can never pray without first receiving grace from God. ದೇವರ ಕೃಪೆ ನೀನು ಪಡಕೊಳ್ಳಲಾರದೆ ಪ್ರಾರ್ಥನೆ ಮಾಡಲಾರಿ. And that is why in verse 44 he says, love your enemies, and then he says, and pray for those who persecute you. ಅದಕ್ಕಾಗಿ 44ನೇ ವಚನ ಹೇಳ್ತಾ ಇದ್ದಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅದಾದ ಮೇಲೆ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. Sometimes it is so difficult to love our own brothers, love those who love us. It is impossible to love those who are our enemies. ಕೆಲವು ಸಾರಿ ನಮ್ಮ ಸಹೋದರರು ಮತ್ತೆ ನಮಗ್ ಪ್ರೀತಿ ಮಾಡುವಂತವರಿಗೆ ಪ್ರೀತಿಸುವಂತದ್ದು ಕಷ್ಟಕರವಾಗಿರ್ತದೆ. ಆದರೆ ಹಿಂಸೆ ಪಡಿಸುವಂತ ವೈರಿಗಳಿಗಾಗಿ ಅವರನ್ನು ಪ್ರೀತಿಸುವಂತದ್ದು ಇದು ಅಸಾಧ್ಯವಾದಂತ ಮಾತಾಗಿದೆ. We can never love with all our heart those enemies who are working against us. ನಾವು ಎಂದಿಗೂ ನಮಗೆ ವಿರೋಧವಾಗಿ ಕೆಲಸ ಮಾಡ್ತಿರುವಂತ ಶತ್ರುಗಳಿಗೆ, ವೈರಿಗಳಿಗೆ ಪೂರ್ಣವಾದಂತ ಹೃದಯದಿಂದ ಪ್ರೀತಿ ಮಾಡಲಾರೆವು. So the first thing is we need the capacity, we need the grace, we need the outpouring of the blessed Holy Spirit in order to change our hearts to be able to love first. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ದೇವರ ಕೃಪೆ, ದೇವರ ಸಾಮರ್ಥ್ಯ, ದೇವರ ಪರಿಪೂರ್ಣವಾದಂತ ಶಕ್ತಿ ನಾವು ಸ್ವೀಕರಿಸಿಕೊಂಡು ಪಡ್ಕೊಳ್ಬೇಕಾಗಿರುವಂತದ್ದು ಪ್ರಾಮುಖ್ಯವಾಗಿದೆ. Until you receive the power of God, until you receive the grace of the Holy Spirit God, you can never have this attitude. ಎಲ್ಲಿಯವರೆಗೂ ದೇವರ ಶಕ್ತಿ, ಪರಿಶುದ್ಧಾತ್ಮ ದೇವರ ಶಕ್ತಿ, ಕೃಪೆಯನ್ನು ನೀನು ಹೊಂದಂಗಿಲ್ವೋ ಅಲ್ಲೇ ತನಕ ನೀನು ಇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. So the first thing is God is telling, first learn to love by the grace of the Holy Spirit. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ, ಪರಿಶುದ್ಧಾತ್ಮ ದೇವರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಶತ್ರುಗಳನ್ನು ನೀವು ಪ್ರೀತಿಸಿರಿ. And then you pray for them. ಅದಾದ್ಮೇಲೆ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. In other words, the Lord Jesus is canceling, he is removing the idea of praying against somebody. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲವರಿಗೆ ವಿರೋಧವಾಗಿ ಮಾಡುವಂತ ಪ್ರಾರ್ಥನೆಯ ಈ
ಮಾಡ್ತೇವೆ ಅನ್ನುವಂತ ಈ ಪ್ರಾರ್ಥನೆಯ ಆಲೋಚನೆ ಪರಿಪೂರ್ಣವಾಗಿ ನಿರಾಕರಿಸ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ. He is completely rejecting the idea of praying against somebody. ಕೆಲವರಿಗೆ ವಿರೋಧವಾಗಿ ಮಾಡ್ಬೇಕಾಗಿರುವಂತ ಈ ಪ್ರಾರ್ಥನೆಯ ಆಲೋಚನೆ, ಪ್ರಾರ್ಥನೆ ಮಾಡ್ಬೇಕ ಅನ್ನುವಂತ ಈ ಯೋಚನೆ ಸಂಪೂರ್ಣವಾಗಿ ಆತನು ನಿರಾಕರಿಸ್ತಾ ಇದ್ದಾನೆ, ತಿರಸ್ಕರಿಸ್ತಾ ಇದ್ದಾನೆ. So this word, when it says love your enemies and pray for those who persecute you, ಈ ಶಬ್ದ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಿರಿ ಅನ್ನುವಂತ ಮಾತು, this word completely cancels praying against somebody. ಈ ಮಾತು, ಈ ಶಬ್ದ ಪರಿಪೂರ್ಣವಾಗಿ ಯಾರಿಗೋ ವಿರೋಧವಾಗಿ ನಾವು ಮಾಡುವಂತ ಪ್ರಾರ್ಥನೆಯನ್ನು ಪರಿಪೂರ್ಣವಾಗಿ ತಿರಸ್ಕರಿಸಿ ನಿರಾಕರ ಮಾಡ್ತದೆ. Yeah, you can pray that the evil people should stop committing evil. ನೀವು ದುಷ್ಟರು ದುಷ್ಟ ಕೆಲಸ ಮಾಡುವಂತದ್ದನ್ನು ನಿಲ್ಲಿಸಬೇಕಂತ ಹೇಳಿ ನೀವು ಪ್ರಾರ್ಥಿಸಬಹುದು. You can pray for bad things from stopping and evil people from stopping to triumph. ಕೆಟ್ಟ ಜನರು ಅವ್ರ ಮುಖಾಂತರವಾಗಿ ನಡೆಯುವಂತ ದುಷ್ಕೃತ್ಯಗಳು, ಅವ್ರ ಮುಖಾಂತರ ನಡೆಯುವಂತ ಅಪರಾಧ ಕೃತ್ಯಗಳು ನಿಲ್ಲಲ್ಪಡಬೇಕಂತ ಹೇಳಿ ನೀವು ಪ್ರಾರ್ಥಿಸಬಹುದು. So we need to understand that we can pray against their schemes and their working. ನಾವು ಅವರ ಆಲೋಚನೆ, ಅವರ ಕ್ರಿಯಾವಿಧಾನಗಳ ವಿರೋಧವಾಗಿ ಅವುಗಳು ತಗ್ಗಿಸಲ್ಪಡಬೇಕಂತ ಹೇಳಿ ಪ್ರಾರ್ಥಿಸಬಹುದು. But we really can never pray for somebody's eternal damnation. ಆದರೆ ಯಾರೋ ಒಬ್ಬರ ನಿತ್ಯತ್ವದ ಹಾನಿ, ನಿತ್ಯತ್ವದ ನಷ್ಟ ಉಂಟಾಗಲಿ ಅನ್ನುವಂತ ಪ್ರಾರ್ಥನೆ ನಾವು ಮಾಡಲಾರೆವು. We can never really pray for somebody to go to hell. ನಾವು ಯಾರೋ ಒಬ್ಬರು ನರಕಕ್ಕೆ ಹೋಗಲಿ ಅಂತೇಳಿ ಅವರಿಗಾಗಿ ನಾವು ಎಂದಿಗೂ ಪ್ರಾರ್ಥನೆ ಮಾಡಲಾರೆವು. This is not a prayer that is written in the word of God, especially in the New Testament. ವಿಶೇಷವಾಗಿ ಇಂತಹ ಪ್ರಾರ್ಥನೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. Maybe you would have lost your patience with so many people, you would have lost so much, but never pray such a prayer. ನೀವು ಕೆಲವರೊಂದಿಗೆ ಸೋತ್ ಹೋಗಿರ್ಬೋದು, ಕೆಲವರ ಕುರಿತು ಬೇಸತ್ತು ಹೋಗಿರ್ಬೋದು, ಆದರೆ ನೀನು ಎಂದಿಗೂ ಇಂತಹ ಪ್ರಾರ್ಥನೆ ಮಾಡಬಾರ. So we need to understand that the first thing is you need the strength of the Holy Spirit to be able to love the person for whom you are praying. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಕಲ್ತ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ನೀನು ಯಾರಿಗೋಸ್ಕರವಾಗಿ ಪ್ರಾರ್ಥಿಸ್ಬೇಕು ಅನ್ಕೊಂಡಿದ್ಯೋ ಅವರಿಗೋಸ್ಕರವಾಗಿ, ಅವರನ್ನು ಪ್ರೀತಿಸೋದಕ್ಕೋಸ್ಕರವಾಗಿ ನೀನು ಪರಿಶುದ್ಧಾತ್ಮನ ಶಕ್ತಿ ಅವಶ್ಯಕತೆ ಹೊಂದಿದ್ದಿ. The true strength of praying for others is through the love that the Holy Spirit God gives towards them. ಅದಕ್ಕಾಗಿ ನಿಜವಾದಂತ ಪ್ರಾರ್ಥನೆ ಒಬ್ಬರ ಕುರಿತು ನಾವು ಹೇಗೆ ಮಾಡೋಕ್ ಸಾಧ್ಯ ಅಂತಂದ್ರೆ, ಪರಿಶುದ್ಧಾತ್ಮ ದೇವರು ನಿಜವಾಗಿ ಕೊಟ್ಟಿರುವಂತಹ ಪ್ರೀತಿಯ ಮುಖಾಂತರವೇ. Maybe you are praying for somebody with great burden. Maybe somebody is you're praying with great anguish against somebody. ಕೆಲವರಿಗೋಸ್ಕರವಾಗಿ ಎಷ್ಟೋ ಅತ್ಯಾಸಕ್ತಿಯಿಂದ ನೀವು ಪ್ರಾರ್ಥಿಸ್ತಾ ಇರ್ಬೋದು. ಕೆಲವರನ್ನು ಅವರಿಗೆ ವಿರೋಧವಾಗಿ ಎಷ್ಟೋ ವೇದನೆಯಿಂದ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು. But ask the Lord Jesus Christ, ask the Holy Spirit God to give you grace to be able to first love them with a divine perspective and then begin to pray for them. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರ ಸಹಾಯ, ಪರಿಶುದ್ಧಾತ್ಮ ದೇವರ ಸಹಾಯ ಕೋರ್ಕೋ, ಬೇಡ್ಕೋ. ಕರ್ತನೆ, ನಾನು ಅವರಿಗಾಗಿ ಅವರನ್ನು ಪ್ರೀತಿಸುವಂತೆ, ಪೂರ್ಣ ಹೃದಯದಿಂದ ಅವರಿಗಾಗಿ ನಾನು ಪ್ರೀತಿ ಮಾಡುವಂತೆ ಸಹಾಯ ಮಾಡು, ನಿನ್ನ ಶಕ್ತಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡು. ಅದಾದ ನಂತರ ಅವರಿಗೋಸ್ಕರ ಪ್ರಾರ್ಥಿಸು. So this is the first step, loving the person for whom you are praying with the power of the Holy Spirit. ಇದು ಮೊಟ್ಟ ಮೊದಲನೇ ವಿಷಯ. ಯಾರಿಗೋಸ್ಕರವಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ಪರಿಶುದ್ಧಾತ್ಮ ದೇವರ ಸಹಾಯದಿಂದ ಅವರನ್ನು ಮೊಟ್ಟ ಮೊದಲನೇದಾಗಿ ಅವರಿಗೋಸ್ಕರವಾಗಿ ಮೊಟ್ಟ ಮೊದಲು
ಅವರನ್ನು ಪ್ರೀತಿಸುವಂತದನ್ನ ಕಲ್ತ್ಕೊಳ್ಬೇಕು. And only then your prayer can be biblical with when it is seasoned with love. ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಪ್ರೀತಿಯಿಂದ ಕೂಡಿರುವಂತದ್ದು, ಪ್ರೀತಿಯಿಂದ ಮಿಶ್ರಣವಾಗಿರುವಂತದ್ದಾಗಿದ್ದಾಗ ಮಾತ್ರ ಅದು ಬೈಬಲ್ ಪರವಾದಂತ ಪ್ರಾರ್ಥನೆ ಆಗಿರ್ತದೆ. Now the second step of prayer. ಮತ್ತೆ ಪ್ರಾರ್ಥನೆಯ ಕುರಿತಾದಂತ ಎರಡನೆಯ ಹಂತ, Why should we pray for those who persecute us or those who are against us, those who insult and talk against us? ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ, ನಮಗೆ ಅವಮಾನ ಮಾಡುವಂತವ್ರು, ನಮಗೆ ಹೀಯಾಳಿಸುವಂತವ್ರಿಗೋಸ್ಕರವಾಗಿ ನಾವು ಯಾಕೆ ಪ್ರಾರ್ಥಿಸ್ಬೇಕು? Those who gossip against us, backbite against us, and those who backstab us with their words. ಕೆಲವರು ನಮಗೆ ನಮ್ಮ ಕುರಿತು ಹಿಂದೆ ಮಾತಾಡುತ್ತಾ, ನಮ್ಮ ಕುರಿತು ಚಾಡಿ ಹೇಳುತ್ತಾ, ನಮ್ಮ ಕುರಿತು ಕೆಟ್ಟ ವಿಷಯಗಳು ಹೇಳಿ ನಮಗೆ ನಮ್ಮ ಹಿಂದೆಗಡೆ ನಮಗೆ ಚುಚ್ಚುತ್ತಾ ಇರ್ತಾರೆ ಅವರಿಗೋಸ್ಕರವಾಗಿ. Why should we pray for such people? ಇಂಥ ಜನರಿಗೋಸ್ಕರವಾಗಿ ನಾವು ಯಾಕೆ ಪ್ರಾರ್ಥಿಸ್ಬೇಕು? This is the first mention of prayer being written. ಇದು ಪ್ರಾರ್ಥನೆ ಕುರಿತಾದಂತ ಮೊಟ್ಟ ಮೊದಲನೆಯ ವಿಷಯ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಡ್ತಾ ಇದೆ. So the Lord is trying to show something through this prayer. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಏನೋ ಒಂದು ವಿಷಯ ನಮಗೆ ಕಲಿಸ್ಬೇಕಂತ ಹೇಳಿ ಈ ವಚನದ ಮುಖಾಂತರ ಇಷ್ಟಪಡ್ತಾ ಇದ್ದಾರೆ. Verse 45. 45ನೇ ವಚನ, that you may be sons of your Father in heaven. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. So we need to understand that this kind of prayer life is proving that we are the sons of the Father in heaven. ಈ ತರಹದ ಪ್ರಾರ್ಥನೆಯ ಜೀವಿತ, ಈ ತರಹದ ಪ್ರಾರ್ಥನೆಯ ನಡಾವಳಿ ಏನು ರುಚಿಪಡಿಸ್ತದೆ ಅಂದ್ರೆ, ಪರಲೋಕದಲ್ಲಿರುವಂತಹ ತಂದೆಯ ಮಕ್ಕಳು ನಾವೇ ಆಗಿದ್ದೇವೆ ಅಂತ ಹೇಳಿ. Always remember this one thing. ಯಾವಾಗಲೂ ಈ ವಿಷಯ ನೆನಪಿನಲ್ಲಿ ಇಟ್ಕೊಡ್ರಿ. ಒಂದು, the true prayer of a believer and unbeliever can never pray. ಒಬ್ಬ ನಿಜವಾದಂತ ವಿಶ್ವಾಸಿ ಮಾಡಿರುವಂತ ಪ್ರಾರ್ಥನೆ ಒಬ್ಬ ಅವಿಶ್ವಾಸಿ ಮಾಡಲಾರನು. An unbeliever can never pray the true prayer of a believer. ಒಬ್ಬ ನಿಜವಾದಂತ ವಿಶ್ವಾಸಿ ಮಾಡಿರುವಂತ ಪ್ರಾರ್ಥನೆ ಒಬ್ಬ ಅವಿಶ್ವಾಸಿ ಎಂದಿಗೂ ಪ್ರಾರ್ಥಿಸಲಾರ. Is there any prayer that you are praying that an unbeliever cannot pray? ನೀನು ಮಾಡುವಂತ ಪ್ರಾರ್ಥನೆ ಅಂದ್ರೆ, ನೀನು ಮಾಡುವಂತ ಒಳ್ಳೆಯ ಉತ್ತಮ ರೀತಿಯ ಪ್ರಾರ್ಥನೆ ಒಬ್ಬ ಅವಿಶ್ವಾಸಿ ಮಾಡಲಾರದಂತ ರೀತಿಯಲ್ಲಿರುವಂತದ್ದು ಯಾವುದಾದ್ರೂ ಇದೇನಾ? Maybe you are praying for healing or for health and wealth and for promotion. Even an unbeliever can pray for all these things. ನೀನು ಅನಾರೋಗ್ಯಕ್ಕೋಸ್ಕರವಾಗಿ, ಮತ್ತೆ ಪ್ರಮೋಷನ್ ಸಲುವಾಗಿ, ಮತ್ತೆ ಈ ಲೋಕದ ಆಹಾ ವಿಷಯಗಳಿಗೋಸ್ಕರವಾಗಿ ನೀನು ಪ್ರಾರ್ಥಿಸ್ತಾ ಇರ್ಬೋದು. ಒಬ್ಬ ಅವಿಶ್ವಾಸಿ ಕೂಡ ಇಂಥ ಪ್ರಾರ್ಥನೆ ಮಾಡ್ತಾನೆ. But when you pray for the forgiveness, when you pray with love for your enemies, this is something an unbeliever cannot do. ಆದ್ರೆ ಯಾವಾಗ ನೀನು ಕ್ಷಮಾಪಣೆಗೋಸ್ಕರವಾಗಿ, ಒಬ್ಬ ನಿನ್ನ ವೈರಿಯ ಮಾರ್ಪಾಟಿಗೋಸ್ಕರವಾಗಿ ನೀನು ಪ್ರಾರ್ಥಿಸ್ತೀಯೋ, ಇಂಥ ಪ್ರಾರ್ಥನೆ ಒಬ್ಬ ಅವಿಶ್ವಾಸಿ ಎಂದಿಗೂ ಪ್ರಾರ್ಥನೆ ಮಾಡಲಾರ. So the prayer that the Holy Spirit God puts in your heart through the love that he pours, ನಿಮ್ಮೊಳಗಡೆ ಆತನು ಸುರಿದಿರುವಂತಹ ಪ್ರೀತಿಯ ಮುಖಾಂತರವಾಗಿ ಆ ಪ್ರಾರ್ಥನೆಯ ಭಾರ ಪರಿಶುದ್ಧಾತ್ಮ ದೇವರು ಯಾವಾಗ ಸುರಿಸ್ತಾನೋ, it is a proof that you are being made into the sons of your Father in heaven. ಇದು ಏನು ರುಚಿಪಡಿಸ್ತದಂದ್ರೆ, ಪರಲೋಕದಲ್ಲಿರುವಂತಹ ತಂದೆಗೆ ನೀವು ಮಕ್ಕಳಾಗಿದ್ದೀರಿ ಅಂತ ಹೇಳಿ. Have you ever understood that prayer is making you, and prayer is proving you to be the sons of your Father in heaven? ಅದಕ್ಕಾಗಿ ಪ್ರಾರ್ಥನೆ ನಿಮಗೆ ಪರಲೋಕದಲ್ಲಿರುವಂತಹ ತಂದೆಯ ಮಕ್ಕಳಾಗಿ ಮಾಡ್ತಾ ಇದ್ದೇನಾ, ಮಕ್ಕಳಾಗಿ ನಿಮಗೆ ರುಜುಪಡಿಸ್ತಾ ಇದ್ದೇನಾ ಅನ್ನುವಂಥದ್ದು ನೀವು ಎಂದಾದರೂ ಆಲೋಚಿಸಿದ್ದೀರಾ, ಭಾವಿಸಿದ್ದೀರಾ? So you need to understand that prayer life is very important, because that's a solid, that's a very hard proof that you are sons of your Father in heaven.
ಅದಕ್ಕಾಗಿ ಪ್ರಾರ್ಥನೆ ಜೀವಿತ ಅನ್ನುವಂಥದ್ದು ಬಹು ಬಹು ಪ್ರಾಮುಖ್ಯವಾಗಿದೆ. ಯಾಕಂತಂದ್ರೆ ಈ ಪ್ರಾರ್ಥನೆಯ ಜೀವಿತ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯ ಮಕ್ಕಳಾಗಿದ್ದೀರಿ ನೀವು ಅಂತೇಳಿ ಅದು ನಿಮ್ಗೆ ರುಜುಪಡಿಸುವಂತದ್ದಾಗಿದೆ. So firstly we saw prayer is receiving grace from the Holy Spirit and then beginning to ask the Lord. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಅಂದರೆ ದೇವರಿಂದ, ಪರಿಶುದ್ಧಾತ್ಮ ದೇವರಿಂದ ಕೃಪೆಯನ್ನು ಅನುಗ್ರಹಿಸಿಕೊಂಡು, ಕೃಪೆ ಪಡ್ಕೊಂಡು, ಆ ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ಆ ಪ್ರೀತಿ ಹೃದಯದಲ್ಲಿ ಸುರಿಸಲ್ಪಟ್ಟ ನಂತರ ನಾವು ಪ್ರಾರ್ಥಿಸುವಂತದ್ದೇ ಆಗಿದೆ. Secondly, we've seen that prayer is a proof of the relationship that we have with the Father in heaven. ಎರಡನೇದಾಗಿ ಪ್ರಾರ್ಥನೆ ಅನ್ನುವಂಥದ್ದು, ಈ ಪ್ರಾರ್ಥನೆ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ ಅಂತಂದ್ರೆ ಪರಲೋಕದಲ್ಲಿರುವಂತಹ ತಂದೆಯೊಂದಿಗೆ ನಾವು ಮಕ್ಕಳಾಗಿ ಯಾವ ರೀತಿ ಸಂಬಂಧ ಹೊಂದಿದ್ದೇವೆ ಅನ್ನುವಂಥದ್ದನ್ನು ರುಜುಪಡಿಸುವಂತದ್ದಾಗಿದೆ. And thirdly, this prayer is something that is not only changing the person for whom you are praying, but it is also changing the person who is praying. ಈ ಮೂರನೇದಾಗಿ ಪ್ರಾರ್ಥನೆ ಎಂತದಂತಂದ್ರೆ ನೀವು ಯಾರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಮಾರ್ಪಡಿಸುವಂತದ್ದು ಅಷ್ಟೇ ಅಲ್ಲದೆ ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಆ ವ್ಯಕ್ತಿ ಕೂಡ ಮಾರ್ಪಾಟು ಹೊಂದುವಂತದ್ದಾಗಿದೆ. Always remember that prayer can never change others without changing the person who prays. ಯಾವಾಗಲೂ ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು, ಯಾವಾಗಲೂ ಅದು ಮರ್ತು ಹೋಗ್ಬಾರ್ದು. ಏನಂತಂದ್ರೆ ಪ್ರಾರ್ಥನೆ ಯಾವ ವ್ಯಕ್ತಿಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ಆ ವ್ಯಕ್ತಿಗೆ ಮಾರ್ಪಡಿಸುವಂತದಲ್ಲ. ಈ ಪ್ರಾರ್ಥನೆ ಅನ್ನುವಂಥದ್ದು ಯಾವ ವ್ಯಕ್ತಿ ಪ್ರಾರ್ಥಿಸ್ತಾ ಇದ್ದಾನೋ ಅವನನ್ನೇ ಅದು ಮೊದಲು ಮಾರ್ಪಡಿಸುವಂತದ್ದಾಗಿದೆ. Many people say that if a prayer is not able to change the person who is praying, then how can his prayer change me? ಅನೇಕರು ಹೀಗೆ ಹೇಳ್ತಾರೆ, ಅನೇಕ ಸಾರಿ ಹಿಂಗಂತಾರೆ, ನಾವು ಒಬ್ಬ ವ್ಯಕ್ತಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಆ ವ್ಯಕ್ತಿ ಮಾರ್ಪಡ್ತಾ ಇಲ್ಲ ಅಂದ್ರೆ, ಈ ವ್ಯಕ್ತಿ ಮಾಡಿರುವಂತ ಪ್ರಾರ್ಥನೆ ಮುಖಾಂತರವಾಗಿ ಆ ವ್ಯಕ್ತಿ ಮಾರ್ಪಡ್ತಾ ಇಲ್ಲ ಅಂದ್ರೆ ಹೇಗೆ ನನ್ನನ್ನಾದ ಪ್ರಾರ್ಥನೆ ಮಾರ್ಪಡಿಸುವಂತದ್ದಾಗಿರ್ತದೆ? So unless prayer changes you first, your prayer can never change anybody else. ಅದಕ್ಕಾಗಿ ಎಲೆ ತನಕ ನಿನ್ನ ಪ್ರಾರ್ಥನೆ ನಿನಗೆ ಬದಲಾವಣೆ ಮಾಡಂಗಿಲ್ವೋ ಅಲ್ಲಿ ತನಕ ನಿನ್ನ ಪ್ರಾರ್ಥನೆ ಮತ್ತೊಬ್ಬರನ್ನು ಸರಿ ಮಾಡುವಂತದಕ್ಕೆ ಸಾಧ್ಯ ಇಲ್ಲ. You know, the Lord Jesus, he prayed for himself the most when he was on this earth. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಭೂಲೋಕದಲ್ಲಿದ್ದಾಗ ಎಷ್ಟೋ ಹೆಚ್ಚಾಗಿ ಸಾರಿ ಇತರರಿಗಿಂತ ತನಗೋಸ್ಕರವಾಗೇ ಹೆಚ್ಚು ಆತನು ಪ್ರಾರ್ಥಿಸಿಕೊಂಡಿದ್ದಾನೆ. He prayed most for himself and then secondly for his disciples and then for the outsiders. ಆತನು ತನಗೋಸ್ಕರವಾಗಿ ತಾನು ಎಷ್ಟೋ ಹೆಚ್ಚಾಗಿ ಆತ ಪ್ರಾರ್ಥಿಸಿಕೊಂಡಿದ್ದಾನೆ. ನಂತರ ಸ್ಥಾನದಲ್ಲಿ ಶಿಷ್ಯರಿಗಾಗಿ ಪ್ರಾರ್ಥಿಸಿದ್ದಾನೆ. ಅದಾದ ನಂತರ ಅನ್ಯರಿಗೆ, ಲೋಕಸ್ಥರೆಲ್ಲರಿಗಾಗಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. Because prayer is not just a transformation of a situation, prayer is the transformation of the person who is praying. ಅದಕ್ಕಾಗಿ ಪ್ರಾರ್ಥನೆ ಅನ್ನುವಂಥದ್ದು ಯಾವುದೋ ಪರಿಸ್ಥಿತಿ, ಯಾವುದೋ ಸಂದರ್ಭಗಳನ್ನು ಮಾರ್ಪಡಿಸುವಂತದ್ದಲ್ಲ. ಪ್ರಾರ್ಥನೆ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಯಾವ ವ್ಯಕ್ತಿ ಪ್ರಾರ್ಥಿಸ್ತಾ ಇದ್ದಾನೋ ಆತನನ್ನೇ ಅದು ಮಾರ್ಪಡಿಸುವಂತದ್ದಾಗಿದೆ. And what type of change, what kind of change is the Lord wanting prayer to bring? ಅದಕ್ಕಾಗಿ ಕರ್ತನು ಪ್ರಾರ್ಥನೆಯ ಮುಖಾಂತರವಾಗಿ ಯಾವ ರೀತಿಯ, ಎಂತಹ ರೀತಿಯ ಬದಲಾವಣೆ ನಮ್ಮಲ್ಲಿ ತರಬೇಕಂತ ಇಷ್ಟಪಡ್ತಾ ಇದ್ದಾನೆ. And verse 48, thirdly, it says, be perfect, therefore as your heavenly Father is perfect. 48ನೇ ವಚನ ಹೇಳ್ತದೆ, ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. Oh, the Lord is very clear. He says, end of this prayer is, you are becoming as perfect. You are becoming perfect like your Father in heaven. ಕರ್ತನಾದ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರಾರ್ಥನೆಯ ಅಂತ್ಯ ಏನಂದ್ರೆ, ಪ್ರಾರ್ಥನೆಯ ಮುಕ್ತಾಯ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತರು ಇದ್ದಂತೆ ಆತನ ಹೋಲಿಕೆಗೆ, ಆತನಿಗೆ ಸರಿಸಮಾನವಾಗಿ ನಾವು ಆಗುವಂತದ್ದೇ ಆಗಿದೆ. You can fast and pray. ಉಪವಾಸಿದ್ದು ನೀವು ಪ್ರಾರ್ಥಿಸಬಹುದು. You can take part in chain prayer. ಸರಪಣಿ ಪ್ರಾರ್ಥನೆಯಲ್ಲಿ ಪಾಲು ಹೊಂದಬಹುದು.
You can be a regular part of the church prayer. ಸಭೆಯ ಪ್ರಾರ್ಥನೆಯ ಕ್ರಮವಾದಂತ ಭಾಗ ನೀನು ವಹಿಸ್ಕೊಳ್ತಾ ಇರಬಹುದು. You can definitely have a habit of all night prayers. ರಾತ್ರಿ ಪ್ರಾರ್ಥನೆ, ರಾತ್ರಿ ಎಲ್ಲ ಮಾಡುವಂತ ಪ್ರಾರ್ಥನೆಯ ರೂಢಿ ನೀನು ಮಾಡ್ಕೊಂಡಿರ್ಬೋದು. You can have a discipline of early morning prayers. ನಸುಕಿನ ಜಾವದಲ್ಲೇ ಎದ್ದು ಪ್ರಾರ್ಥಿಸುವಂತ ರೂಢಿ ಹವ್ಯಾಸ ನಿನಗೆ ಇರಬಹುದು. You can be following the pattern of Daniel to be praying 3 times a day. ದಾನಿಯೇಲನ ಪ್ರಾರ್ಥನೆಯ ಸ್ವಭಾವ ನೀನು ಕೂಡ ಹಿಂಬಾಲಿಸ್ತಾ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸ್ತಾ ಇರಬಹುದು. But if all these prayers are not perfecting you to become like your father, ಎಲ್ಲ ಪ್ರಾರ್ಥನೆಗಳು ನಿನಗೆ ಸರಿಪಡಿಸಿ ಪರಿಪೂರ್ಣವಾಗಿ ನಿನ್ನ ಪರಲೋಕದ ತಂದೆಯಂತೆ ನಿನಗೆ ಮಾರ್ಪಡಿಸಲಾರದೆ ಹೋದರೆ, then this kind of prayer is completely rejected by the Lord Jesus Christ. ಈ ರೀತಿಯ ಪ್ರಾರ್ಥನೆ ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ತಿರಸ್ಕರಿಸಲ್ಪಡುತ್ತದೆ. The ultimate answer for prayer is not getting what you asked for. ಅದಕ್ಕೆ ಪ್ರಾರ್ಥನೆಯ ಕಟ್ಟಕಡೆಯ ಅಂತ್ಯ, ಕಟ್ಟಕಡೆಯ ಮುಕ್ತಾಯ ನೀನು ಯಾತಕ್ಕಾಗಿ, ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಿದೆ ಅದು ಪಡ್ಕೊಳ್ಳುವಂಥದ್ದಲ್ಲ. It is you becoming perfect like your Father in heaven. ಏನಂದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯಂತೆ ನೀನು ಮಾರ್ಪಡುವಂತದ್ದೇ ಆಗಿದೆ. Every time you pray, your prayer should make you at least a little more perfect, a little towards perfection to become like your Father. ಪ್ರತಿ ಸಂದರ್ಭ, ಪ್ರತಿ ಕ್ಷಣ ನೀನು ಮಾಡುವಂತ ಪ್ರತಿ ಪ್ರಾರ್ಥನೆಯಲ್ಲಿಯೂ ಕೂಡ ನಿನ್ನನ್ನು ಪರಲೋಕದಲ್ಲಿರುವಂತ ನಿನ್ನ ತಂದೆಯಂತೆ ಸ್ವಲ್ಪವಾಗಿ ಬದಲಾಯುವಂಥದ್ದು, ಮಾರ್ಪಡಿಸುವಂತದ್ದಾಗಿರಬೇಕು. The final ultimate end and answer of prayer is change within your heart to become perfect like your Father. ಅದಕ್ಕಾಗಿ ಪ್ರಾರ್ಥನೆಯ ಕಡೆಯ ಉತ್ತರ, ಕಡೆಯ ಫಲಿತಾಂಶ ಏನಂದ್ರೆ ನಿನ್ನ ಹೃದಯದಲ್ಲಿ ಪರಲೋಕದಲ್ಲಿರುವಂತಹ ನಿನ್ನ ತಂದೆಯ ಹೋಲಿಕೆಗೆ ಅನುಗುಣವಾಗಿ ಮಾರ್ಪಾಟು ಹೊಂದುವಂತದ್ದೇ ಆಗಿದೆ. You need power of the Holy Spirit to be able to love others before you pray for them. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರ ಶಕ್ತಿ, ಪರಿಶುದ್ಧಾತ್ಮ ದೇವರು ಕೊಡುವಂತ ಪ್ರೀತಿ ನಿನ್ನ ಹೃದಯದಲ್ಲಿರಬೇಕು. ಇತರರಿಗೋಸ್ಕರವಾಗಿ ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಅವರಿಗೋಸ್ಕರ ಪ್ರೀತಿ ನಿನ್ನ ಹೃದಯದಲ್ಲಿರಬೇಕು. You need to pray on the basis of the love that the Holy Spirit God gives you towards whom you are praying. ನೀನು ಯಾರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದೆಯೋ ಅವರಿಗೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ಕೊಟ್ಟಿರುವಂತ ಆ ಪ್ರೀತಿಯ ಮಟ್ಟ, ಪ್ರೀತಿಯ ಮೇರೆಗೆ ನೀನು ಅವರಿಗಾಗಿ ಪ್ರಾರ್ಥನೆ ಮಾಡುವಂತವನಾಗಿರಬೇಕು. And secondly, the Lord Jesus Christ and his cross should bring about a transformation, a change within you first, and then a change in the hearts of others. ಕರ್ತನಾದ ಯೇಸು ಕ್ರಿಸ್ತರ ಶಿಲುಬೆಯ ಪರಿಪೂರ್ಣವಾದಂತ ಕಾರ್ಯ, ಪ್ರಶಸ್ತವಾದಂತ ಕಾರ್ಯ ಮೊಟ್ಟ ಮೊದಲನೇದಾಗಿ ನಿನ್ನ ಹೃದಯದಲ್ಲಿ ಬದಲಾವಣೆ ತರಬೇಕು. ಅದಾದ ನಂತರ ನೀನು ಯಾರಿಗೋಸ್ಕರವಾಗಿ ಪ್ರಾರ್ಥಿಸ್ತೀಯೋ ಅವರ ಜೀವಿತದಲ್ಲಿ ಕೂಡ ಅದು ಬದಲಾವಣೆ ತರುವಂತದ್ದಾಗಿರ್ತದೆ. And thirdly, our prayer, the ultimate answer, the ultimate end of our prayer is becoming as perfect as our heavenly Father is. ಕಡೆದಾಗಿ ಕಡೆಯ ಫಲಿತಾಂಶ, ಮುಕ್ತಾಯದ ಮಾತು, ಕಡೆಗ ಇರುವಂತ ಉದ್ದೇಶ ಏನಂತಂದ್ರೆ ನಾವು ಮಾಡುವಂತ ಪ್ರಾರ್ಥನೆಯ ಕಡೆಯ ಫಲಿತಾಂಶ, ಕೊನೆಯ ಫಲಿತಾಂಶ ಏನಂದ್ರೆ ಪರಲೋಕದಲ್ಲಿರುವಂತ ಆ ನಮ್ಮ ತಂದೆಯಂತೆಯೇ ನಾವು ಮಾರ್ಪಾಟಾಗುವಂತದ್ದಾಗಿದೆ. Because these are the foundations laid by the Lord Jesus Christ. ಯಾಕಂದ್ರೆ
ಈ ಬುನಾದಿಗಳು ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ಹಾಕಲ್ಪಟ್ಟಂತವುಗಳಾಗಿವೆ. If you follow these foundations, you will enjoy your prayer, and your prayer will become very effective also. ಈ ಬುನಾದಿಗಳನ್ನು ನಿನ್ನ ಹಿಂಬಾಲಿಸಿದೆ ಆದರೆ, ಈ ಬುನಾದಿ ಮಾತುಗಳನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಿದೆ ಆದರೆ, ನಿನ್ನ ಪ್ರಾರ್ಥನೆಯ ಜೀವಿತ ಅತ್ಯದ್ಭುತವಾಗಿ ಸುಂದರವಾಗಿ ದೇವರದಕ್ಕೆ ಇಷ್ಟಪಡುವಂತರಾಗಿರ್ತಾರೆ. May the Lord bless this word. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡೋಣ. Our gracious, loving, living Heavenly Father and our God, ನಮ್ಮ ಪ್ರೀತಿಯುಳ್ಳಂತ, ಕೃಪೆಯುಳ್ಳಂತ, ಜೀವವುಳ್ಳಂತ ಪರಲೋಕದ ತಂದೆ ನಮ್ಮ ದೇವರೇ, we worship you for thy blessed word through Matthew chapter 5 and verse 44. ಓ ದೇವರೇ, ನೀನು ಆಶೀರ್ವದಿಸಿರುವಂತ ದೇವರ ವಾಕ್ಯ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ. Many times we had the burden for prayer and the action of prayer. ಅನೇಕ ಸಾರ್ತಿ ಪ್ರಾರ್ಥನೆಯ ಭಾರ, ಪ್ರಾರ್ಥನೆಯ ಕುರಿತಾದಂತ ಕ್ರಿಯಾ ಚಟುವಟಿಕೆ ನಮ್ಮಲ್ಲಿದೆ. But many times we lacked in the attitude, the right attitude of love in prayer. ಅನೇಕ ಸಾರ್ತಿ ನಮ್ಮ ನಡವಳಿಯಲ್ಲಿ ನಿಜವಾದಂತ ನಡವಳಿಕೆ, ಪ್ರಾರ್ಥನೆಯಲ್ಲಿ ಪ್ರೀತಿ ಅನ್ನುವಂಥದ್ದು ಇಲ್ಲ ತಂದೆ. Many times we looked at the answer for prayer as something external, forgetting that it has to be first internal. ತಂದೆ, ಅನೇಕ ಸಾರ್ತಿ ಪ್ರಾರ್ಥನೆಯ ಉತ್ತರ ಬಾಹ್ಯವಾದಂತ ಕ್ಷಮಾಪಣೆ ನೋಡ್ತಾ ಇದ್ದೇವೆ, ಆದರೆ ಆಂತರಿಕವಾದಂತ ಮಾರ್ಪಾಟು ನಾವು ನೋಡಲಾರದೆ ಬಯಸಲಾರದೆ ಹೋಗಿದ್ದೇವೆ. Father, help us to recognize that prayer should work in us before it can work through us. ಓ ತಂದೆ, ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಅನ್ನುವಂಥದ್ದು ಮೊದಲು ನನ್ನಲ್ಲಿ ಕೆಲಸ ಮಾಡಿ, ಅದಾದ ನಂತರ ಅದು ಇತರರಲ್ಲಿ ಕೆಲಸ ಮಾಡುವಂತ ರೀತಿಯಲ್ಲಿ ಇರುವಂತೆ. Master, many times we thought that if the prayer is answered, that is more than enough for us. ಯಜಮಾನನೇ, ಅನೇಕ ಸಾರ್ತಿ ನಾವು ಆಲೋಚಿಸಿಕೊಂಡಿದ್ದೇವೆ, ಅನೇಕ ಸಾರ್ತಿ ನಾವು ಅಂದುಕೊಂಡಿದ್ದೇವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಈಗ ಸಾಕು. But oh Lord, forgive us that we have forgotten that the ultimate answer for our prayer is us becoming perfect like you. ಅದಕ್ಕಾಗಿ ನಮ್ಮನ್ನು ಕ್ಷಮಿಸು ತಂದೆ. ಯಾಕಂದ್ರೆ ಪ್ರಾರ್ಥನೆಯ ಕಡೆಯ ಉತ್ತರ, ಪ್ರಾರ್ಥನೆಯ ಕಡೆಯ ಉದ್ದೇಶ, ಸಂಕಲ್ಪ ಏನಂದ್ರೆ ನಮ್ಮನ್ನು ಪರಲೋಕದಲ್ಲಿರುವಂತ ನಿನ್ನ ಹೋಲಿಕೆಯಲ್ಲಿ, ತಂದೆ ನಿನ್ನ ಹೋಲಿಕೆಯಲ್ಲಿ ಮಾರ್ಪಡಿಸುವಂತದ್ದೇ ಆಗಿದೆ. Bring us into this threefold experience. ಈ ಮೂರಂತಸ್ತಿನ ಅನುಭವದಲ್ಲಿ ನಮ್ಮನ್ನು ತೆಗೆದುಕೊಂಡು ಬನ್ರಿ. We commit the whole universal church, especially the household of faith locally, into your careful hands. ಓ ತಂದೆ, ಸಾರ್ವತ್ರಿಕ ಸಭೆ ಮತ್ತೆ ಸ್ಥಾನಿಕವಾಗಿ ವಿಶ್ವಾಸ ಕುಟುಂಬಕ್ಕೆ ಸೇರಿದಂತವರೆಲ್ಲರನ್ನು ನಿನ್ನ ಪರಿಪೂರ್ಣವಾದಂತ ಕೃಪೆಯ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. Father, keep us in the center of your will, oriented towards perfection in Christ. ಓ ಕರ್ತನೆ, ತಂದೆ, ನಿನ್ನ ಕೇಂದ್ರದಲ್ಲಿ ಅವರೆಲ್ಲರಿಗೂ ಇಟ್ಟುಕೊಂಡು ದೃಷ್ಟಿ ಗಮನ ನಿನ್ನ ಕಡೆಗೆ ದೇವ ಸಂಪೂರ್ಣವಾಗಿ ಆಕರ್ಷಿಸಿಕೊಂಡು ನಿನ್ನ ಚಿತ್ತ, ನಿನ್ನ ಉದ್ದೇಶದಲ್ಲಿ ಅವರನ್ನು ನೀವಿಟ್ಟು ನಡೆಸಪ್ಪ. For this we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ತಂದೆ. Amen. Amen. Now may the grace of God the Father, the love of Jesus Christ, his precious Son, and the eternal communion of the Holy Spirit rest and abide with all of us, both now and forevermore. Amen. Amen. We continue to gather for weekly meetings only virtually on YouTube. ನಾವು ವಾರದ ಕೂಟಗಳು ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ಯೂಟ್ಯೂಬ್ ನಲ್ಲಿ ಸೇರಿ ಬರ್ತೇವೆ. And remember that your faithfulness at home also to follow the church discipline will really make us more useful to the Lord. ಮನೆಗಳಲ್ಲಿ ಕೂಡ ಸಭೆಯ ಈ ಕಾರ್ಯಕ್ರಮಗಳು, ಸಭೆಯ ಕ್ರಿಯಾ ಚಟುವಟಿಕೆಗಳು ಯಥಾರ್ಥವಾಗಿ ನಿಜವಾಗಿ ನೀವು ಹಿಂಬಾಲಿಸಿದೆ ಆದರೆ ಆತ್ಮೀಯವಾಗಿ ನಮ್ಮನ್ನು ಸತ್ಯಪರರಾಗಿ ನಿಲ್ಲಿಸುವಂತದ್ದಾಗಿರ್ತದೆ. Otherwise we will just be men pleasers,
or we will only be uh, uh, believer pleasers instead of people who please God. ಇಲ್ಲದೆ ಹೋದರೆ ಮನುಷ್ಯರನ್ನು ಆ, ತೃಪ್ತಿಪಡಿಸುವಂತವರು, ಮೆಚ್ಚಿಸುವಂತವರು, ಅಥವಾ ಜನರನ್ನು ಮೆಚ್ಚಿಸುವಂತ ರೀತಿಯಲ್ಲಿ ಕಾಣ್ತೇವೆ ಹೊರತು ದೇವರನ್ನು ಮೆಚ್ಚಿಸುವಂತವರಾಗಿ ನಾವು ಇರೋದಿಲ್ಲ. The check for your faithfulness is to see how you behave when nobody watches over you. ಅದಕ್ಕಾಗಿ ನಿಮ್ಮ ನಂಬಿಗಸ್ತಿಕೆಗೆ ಪರೀಕ್ಷೆ, ನಿಮ್ಮ ನಂಬಿಗಸ್ತಿಕೆ ಕುರಿತಾದಂತ ರುಜು ಏನಂತಂದ್ರೆ, ನೀವು ಒಬ್ಬಂಟಿಗರಾಗಿದ್ದಾಗ ಯಾವ ರೀತಿಯಿಂದ ನಿಮ್ಮ ನಡವಳಿಕೆ ಇತ್ತಿರ್ತದೆ. And the coming Sunday, if the Lord grants grace, in answer to the prayers of saints, we will again gather in the house of the Lord like last week. ಬರುವಂತ ಕರ್ತನ ದಿನದಂದು ದೇವರು ದಯೆ ಕೃಪೆ ಅನುಗ್ರಹಿಸಿದ್ದೇ ಆದರೆ ಕಳೆದ ವಾರ ಕರ್ತನ ದಿನದಲ್ಲಿ ಯಾವ ರೀತಿಯಾಗಿ ಸಭೆಯಲ್ಲಿ ಸೇರಿ ಬಂದಿದ್ದೆವು, ಕರ್ತನ ಮನೆಯಲ್ಲಿ ಸೇರಿ ಬಂದಿದ್ದೆವು, ದೇವರ ಚಿತ್ತವಾದರೆ ನಾವು ತಿರುಗಿ ಸೇರಿ ಬರ್ತೇವೆ. Those who attended last week will again be contacted, and if somebody who did not attend last week wants to come, then please contact us and give us your details. ಕಳೆದ ವಾರ ಬಂದಂತವರು, ಕಳೆದ ವಾರ ಎಲ್ಲರೂ ಸೇರಿ ಬಂದಂತವರು ಕೂಡ ತಿರುಗಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಮತ್ತೆ ಹೊಸದಾಗಿ ಯಾರಾದರೂ ಕಳೆದ ವಾರ ಬರಲಾರದಂತವ್ರು ಕೂಡ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮ ಎಲ್ಲಾ ವಿವರಗಳು ನಮ್ಮೊಂದಿಗೆ ಹಂಚಿಕೊಳ್ರಿ. And may God keep you safe and may the Lord bless you. ದೇವರು ನಿಮ್ಮನ್ನು ಕಾಪಾಡಲಿ, ಕರ್ತನ ನಿಮಗೆ ಸುರಕ್ಷಿತವಾಗಿರ್ಲಿ. Praise the Lord.